ನಮ್ಮ ಜೀವನದಲ್ಲಿ ಹಣ ಕಳೆದುಕೊಂಡರೆ ಅದನ್ನು ನಾವು ಮತ್ತೆ ಗಳಿಸಬಹುದು. ಆದರೆ ಸಮಯ ಕಳೆದು ಹೋದರೆ ಅದನ್ನು ಮತ್ತೆ ಯಾರು ತಂದು ಕೊಡಲಾರರು. ಸಮಯ ಅದು ದೇವರ ಕೊಟ್ಟ ಕೊಡುಗೆ. ಅದನ್ನು ಗೌರವಿಸುವವರು ಯಶಸ್ಸು ಕಂಡಿದ್ದಾರೆ. ಅದನ್ನು ವ್ಯರ್ಥ ಮಾಡುವವರು ಕನಸುಗಳನ್ನು ಕಳೆದುಕೊಂಡಿದ್ದಾರೆ. 1 ನಿಮಿಷದಲ್ಲಿ ಏನೂ ಆಗೋದಿಲ್ಲ ಅನಿಸುತ್ತೆ, ಆದರೆ ರೈಲು ಬಿಟ್ಟು ಹೋದ ನಂತರ 1 ನಿಮಿಷ ತಡವಾದವನು ಎಷ್ಟು ಕಣ್ಣೀರಿಟ್ಟಿದ್ದಾನೆ. ಪರೀಕ್ಷೆಗೆ ತಡವಾಗಿ ಬಂದ ವಿದ್ಯಾರ್ಥಿಗೆ 1 ನಿಮಿಷದ ಬೆಲೆ ಗೊತ್ತಾಗುತ್ತದೆ. ಜೀವನದಲ್ಲಿ ಎಲ್ಲವೂ ನಿನಗೆ ಸಿಗಬಹುದು, ಆದರೆ ಕಳೆದು ಹೋದ ಸಮಯ ಮಾತ್ರ ಯಾವತ್ತೂ ಮರಳಿ ಸಿಗುವುದಿಲ್ಲ, ಮರಳಿ ಬರುವುದಿಲ್ಲ. ಇಂದಿನ ನಿನ್ನ ಸಮಯವೇ ನಿನ್ನ ನಾಳೆಯ ಭವಿಷ್ಯ. ನೀನು ಕಾಲವನ್ನು ಸರಿಯಾಗಿ ಬಳಸಿದರೆ ಅದು ನಿನ್ನ ಪರವಾಗಿ ಕೆಲಸ ಮಾಡುತ್ತದೆ. ಆದರೆ ನೀನು ಅದನ್ನು ವ್ಯರ್ಥ ಮಾಡಿದರೆ ಅದು ನಿನ್ನ ವಿರುದ್ಧವಾಗಿ ಕೆಲಸ ಮಾಡುತ್ತದೆ. ಜನರು ಹೇಳ್ತಾರೆ ಸಮಯ ಇಲ್ಲ, ಆದರೆ ನಿಜವಾಗಿ ನೋಡಿದರೆ ಸಮಯ ಎಲ್ಲರಿಗೂ ಇದೆ. ಅದನ್ನು ಹೇಗೆ ಬಳಸುತ್ತೀಯೋ ಅದೇ ನಿನ್ನ ಯಶಸ್ಸಿನ ಮಾರ್ಗ. ಹೀಗಾಗಿ ಇಂದಿನಿಂದಲೇ ಒಂದು ನಿರ್ಧಾರ ಮಾಡು. ಬೆಳಗ್ಗೆ ಬೇಗ ಎದ್ದು ನಿನ್ನ ಗುರಿಯತ್ತ ಹೆಜ್ಜೆ ಇಡು. ನಿನ್ನ ಕನಸುಗಳಿಗೆ ಸಮಯ ಕೊಡು. ಮೊಬೈಲ್, ಟಿವಿ, ವ್ಯರ್ಥ ಮಾತುಗಳಲ್ಲಿ ಕಳೆಯುವ ಸಮಯವನ್ನು ಕಡಿಮೆ ಮಾಡು. ಏಕೆಂದರೆ ನೀನು ಸಮಯವನ್ನು ಗೌರವಿಸಿದರೆ ಸಮಯ ನಿನ್ನನ್ನು ಗೌರವಿಸುತ್ತದೆ. ನಮಸ್ಕಾರ.